ನಮಸ್ಕಾರ ಸ್ನೇಹಿತರೆ. ಇಂದು ವಿಶೇಷವಾದಂತಹ ದಿನ ಅಂದರೆ ತಪ್ಪಾಗಲಾರ್ದು. ಏನಪ್ಪ ಅಂದರೆ ರಥಸಪ್ತಮಿ ದಿನ ಬಂದಿರುವುದು ತುಂಬ ವಿಶೇಷವಾದಂತಹ ದಿನ. ಈ ದಿನ ಸೂರ್ಯ ದೇವನ ಆರಾಧನೆಯನ್ನು ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತೇನೆ. ಎಕ್ಕೆ ಎಲೆಯಿಂದ ಸ್ನಾನ ಮಾಡಿದರೆ ಎಷ್ಟು ಒಳ್ಳೆಯದು ಎಂಬುದನ್ನು ತಿಳಿಸಿಕೊಡುತ್ತೇನೆ. ಬನ್ನಿ ಸ್ನೇಹಿತರೆ, ತಿಳಿಸಿಕೊಡುತ್ತೇನೆ. ರಥಸಪ್ತಮಿಯಂದು ಎಕ್ಕೆ ಎಲೆ ಮತ್ತು ಅನ್ನ ಬಸಿದ ನೀರು ಬಳಸಿ ಸ್ನಾನ ಮಾಡುವುದು ಒಂದು ಪುರಾತನ ಸಂಪ್ರದಾಯವಾಗಿದೆ. ಇದು ಧಾರ್ಮಿಕ ಮತ್ತು ವೈಜ್ಞಾನಿಕ ಎರಡು ಕಾರಣಗಳನ್ನು ಕೂಡ ಹೊಂದಿದೆ. ಇದರ ಪ್ರಮುಖ ಪ್ರಯೋಜನಗಳು ಇಲ್ಲಿವೆ. ಎಕ್ಕದ ಎಲೆಯಲ್ಲಿ ಚರ್ಮದ ಕಾಯಿಲೆಗಳನ್ನು ನಿವಾರಿಸುವ ಗುಣವಿದೆ. ಈ ಎಲೆಗಳನ್ನು ತಲೆ, ಭುಜಗಳ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡುವುದರಿಂದ ಚರ್ಮದ ತುರಿಕೆ, ಅಲರ್ಜಿಗಳು ದೂರವಾಗುತ್ತದೆ. ಕೀಲು ಮತ್ತು ಸ್ನಾಯು ನೋವು ನಿವಾರಣೆ. ಎಕ್ಕೆ ಎಲೆಯ ಉರಿಯೂತದ ನಿವಾರಣ ಗುಣಗಳನ್ನು ಹೊಂದಿದೆ. ಈ ಎಲೆಗಳನ್ನು ಬಿಸಿ ಮಾಡಿ ನೋವಿರುವ ಕೀಲುಗಳ ಮೇಲೆ ಇಡುವುದರಿಂದ ಅಥವಾ ಅದರ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಮಂಡಿ ನೋವು, ಸ್ನಾಯು ನೋವುಗಳು ನಾಶವಾಗುತ್ತದೆ. ರಥಸಪ್ತಮಿಯಂದು ಸೂರ್ಯನ ರಶ್ಮಿಗಳು ಭೂಮಿಯ ಮೇಲೆ ನೇರವಾಗಿ ಬೀಳುವುದರಿಂದ ಈ ಎಲೆಗಳನ್ನು ಬಳಸಿ ಸ್ನಾನ ಮಾಡುವುದರಿಂದ ಶರೀರದಲ್ಲಾಗುವ ನಂಜು ಮತ್ತು ದೇಹದ ವಿಷಕಾರಿ ಅಂಶಗಳು ಕೂಡ ದೂರವಾಗುತ್ತದೆ ಎಂದು ನಂಬಲಾಗಿದೆ. ಅನ್ನ ಬಳಸಿ ನೀರು ದೇಹಕ್ಕೆ ಅಂದರೆ ಅನ್ನ ಬಸಿದ ನೀರು ದೇಹಕ್ಕೆ ತಂಪನ್ನು ನೀಡುತ್ತದೆ ಮತ್ತು ಚರ್ಮವನ್ನು ಮೃದುಗೊಳಿಸುತ್ತದೆ. ಇದು ಸ್ವಚ್ಛತೆ, ಪೋಷಣೆಯನ್ನು ನೀಡುತ್ತದೆ. ರಥಸಪ್ತಮಿಯಂದು ಸೂರ್ಯ ದೇಹವನ್ನು ಆರಾಧಿಸಲು ಈ ಸ್ನಾನವು ಒಂದು ಪರಿಶುದ್ಧ ಪ್ರಕ್ರಿಯೆಯಾಗಿದೆ. ಇದನ್ನು ಅರ್ಕ ಎಲೆ ಎಂದು ಕೂಡ ಕರೆಯಲಾಗುತ್ತದೆ. ಎಕ್ಕದ ಗಿಡದ ಹಾಲು ಅಥವಾ ಎಲೆ ಕಣ್ಣಿಗೆ ಬಿದ್ದರೆ ಹಾನಿಯಾಗಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಚರ್ಮದ ಸಮಸ್ಯೆಗಳು ಕಡಿಮೆ ಮಾಡಲು, ಕೀಲು ನೋವು ನಿವಾರಿಸಲು ಮತ್ತು ಶರೀರವನ್ನು ಶುದ್ಧೀಕರಿಸಲು ಎಕ್ಕೆ ಎಲೆ ಮತ್ತು ಅನ್ನದ ಗಂಜಿಯ ಸ್ನಾನ ಮಾಡಲಾಗುತ್ತದೆ. ಈ ಸಸ್ಯದ ಬಗ್ಗೆ ಹಿರಿಯ ತಲೆಮಾರಿಗೆ ಪರಿಚಯವಿದ್ದರೂ ಯುವ ಜನಾಂಗಕ್ಕೆ ಅಷ್ಟಾಗಿ ಈ ಬಗ್ಗೆ ತಿಳಿದಿಲ್ಲ. ಚರ್ಮ ಸುಕ್ಕುಗಟ್ಟಿದ್ದರೆ, ವಿಷದ ಮುಳ್ಳು ತಾಕಿದರೆ, ಜಾನುವಾರುಗಳಿಗೆ ಕಾಲುಬಾಯಿ ಜ್ವರ ಬಂದರೆ ಅದನ್ನು ಪರಿಹಾರ ಮಾಡಲು ಈ ಗಿಡದ ಔಷಧಿ ಅತ್ಯುತ್ತಮವಾಗಿದೆ. ಇದು ಪ್ರಕೃತಿದತ್ತವಾಗಿ ಬೆಳೆಯುವ ರಸ್ತೆ ಬದಿಯ ಸಂಜೀವಿನಿ ಎಂದು ತಪ್ಪಾಗಲಾರದು. ಇನ್ನು ವಯಸ್ಸಾಗದಂತೆ ಕಾಲಿನ ಸ್ನಾಯುಗಳಲ್ಲಿ ಶಕ್ತಿ ಕೊರತೆಯಾಗುತ್ತದೆ. ಇದರಿಂದ ಕುಳಿತರೂ ನಿರಂತರ ನೋವು ಕಾಡತೊಡಗುತ್ತದೆ. ಇದಕ್ಕೆ ಎಕ್ಕದ ಎಲೆ ಪರಿಹಾರ ನೀಡುತ್ತದೆ. ಹಾಗಾದರೆ ಇದನ್ನು ಯಾವ ರೀತಿ ಬಳಸಬೇಕು? ಇಲ್ಲಿದೆ ಮಾಹಿತಿ. ಮಳೆಗಾಲದಲ್ಲಿ ಕಾಲಿನ ಬೆರಳುಗಳು ಸಂದಿಯಲ್ಲಿ ಬರುವ ಹುಳುಗಳ ಬಗ್ಗೆ ಎಚ್ಚರಿಕೆವಿರಲಿ. ಎಕ್ಕದ ಎಲೆಗಳಿಂದ ಮಂಡಿ ನೋವು ಕಡಿಮೆ ಮಾಡಬಹುದು ಎಂದು ಹೇಳಲಾಗುತ್ತದೆ. ಎಕ್ಕದ ಗಿಡದ ಎಲೆಗಳನ್ನು ನೀರಿನಲ್ಲಿ ಕುಸಿದು ಬಳಿಕ ಆ ಎಲೆಗಳನ್ನು ತೆಗೆದು ಅದಕ್ಕೆ ಹರಳೆಣ್ಣೆ ಹಚ್ಚಿ ಬಳಿಕ ಅದನ್ನು ನೋವಿರುವ ಜಾಗದಲ್ಲಿ ಎಣ್ಣೆ ಸಹಾಯದಿಂದ ಅಂಟಿಸಿಕೊಳ್ಳಿ. ಬಳಿಕ ಒಂದು ಹಳೆ ಬಟ್ಟೆ ತೆಗೆದುಕೊಂಡು ಅದನ್ನು ಕುದಿಸಿದ ನೀರಲ್ಲಿ ಅದ್ದಿ ಎಲೆ ಅಂಟಿಸಿದ ಜಾಗಕ್ಕೆ ಬಿಸಿ ಶಾಖ ಕೊಡಿ. ಈ ರೀತಿ ಮಾಡುವುದರಿಂದ ಕಾಲು, ಕೀಲು ನೋವುಗಳು ಮಾಯವಾಗುತ್ತದೆ. ಮಾಘ ಮಾಸ ಶುಕ್ಲ ಪಕ್ಷದ ಸಪ್ತಮಿಯಂದು ರಥಸಪ್ತಮಿಯ ಹಬ್ಬವನ್ನು ಆಚರಿಸಲಾಗುತ್ತದೆ. ಒಂದೊಂದು ಹಬ್ಬಕ್ಕೂ ಒಂದೊಂದು ಮಹತ್ವವಿದ್ದು ರಥಸಪ್ತಮಿಯನ್ನು ಭಗವಾನ್ ಸೂರ್ಯನಾರಾಯಣನಿಗೆ ಅರ್ಪಿಸಲಾಗಿದೆ.
ಸೂರ್ಯ ಸಮಸ್ತ ಜೀವಕೋಟಿಗೆ ಆರಾಧನವಾಗಿದ್ದು, ಈ ದಿನ ಒಳ್ಳೆಯ ಆರೋಗ್ಯಕ್ಕಾಗಿ ಸೂರ್ಯನಲ್ಲಿ ಬೇಡುವುದು ರಥಸಪ್ತಮಿಯ ಮಹತ್ವವೆಂದು ಹೇಳಲಾಗಿದೆ. ರಥಸಪ್ತಮಿ ಎಂದರೆ ತಕ್ಷಣ ನೆನಪಾಗುವುದು ಎಕ್ಕದ ಎಲೆಯನ್ನ ಇಟ್ಟುಕೊಂಡು ಸ್ನಾನ ಮಾಡುವುದು. ಬೆಳಗಿನ ಜಾವದಲ್ಲಿ ತಲೆ, ಭುಜ, ಕತ್ತು, ಕಂಕುಳ, ತೊಡೆ, ಪಾದಗಳನ್ನ ಮೇಲೆ ಎಕ್ಕದ ಎಲೆಗಳನ್ನ ಇಟ್ಟುಕೊಂಡು ಸ್ನಾನ ಮಾಡಿ ಪೂರ್ವಾಭಿಮುಖವಾಗಿ ಸೂರ್ಯನಿಗೆ ನಮಸ್ಕರಿಸುವುದು ರಥಸಪ್ತಮಿಯ ದಿನದಂದು ನಡೆದುಕೊಂಡು ಬಂದಿರುವ ರೂಢಿ. ಈ ಹಿನ್ನೆಲೆಯು ರಥಸಪ್ತಮಿಯು ಆಚರಣೆಯನ್ನ ನೋಡಬೇಕಾದದ್ದು. ರಥಸಪ್ತಮಿ ಎಂಬ ಹೆಸರು ಸೂರ್ಯನ ರಥಕ್ಕೂ ಮಾಘಮಾಸ ಶುಕ್ಲ ಪಕ್ಷದ ಸಪ್ತಮಿಗೂ ಸಂಬಂಧಿಸಿದ್ದನ್ನು ಸೂಚಿಸುತ್ತದೆ. ಸೂರ್ಯನ ಸಾರಥಿಯಾದ ಅರುಣ ರಥವನ್ನ ಉತ್ತರದತ್ತ ಮುನ್ನಡೆಸಿ ಈಶಾನ್ಯ ದಿಕ್ಕಿಗೆ ಚಲಿಸುತ್ತಾನೆ. ಸೂರ್ಯನ ರಥದ ಚಕ್ರಗಳು ಕಾಲವನ್ನು 7 ಕುದುರೆಗಳು, 7 ಬಣ್ಣಗಳ ಹಾಗೂ 7 ವಾರಗಳ ಪ್ರತಿನಿಧಿಸುತ್ತದೆ. ಈಗ ಸೂರ್ಯ ದೇವನ ಮಂತ್ರವನ್ನ ಜಪಿಸುವುದರ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ಮಂತ್ರವನ್ನು ನೀವು ಜಪಿಸಿದ್ದಲೇ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ, ನಿಮ್ಮ ಕಾರ್ಯಗಳು ಕೂಡ ಯಶಸ್ವಿಯಾಗುತ್ತದೆ. ಓಂ ಸೂರ್ಯಾಯ ನಮಃ. 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 ಓಂ ಸೂರ್ಯಾಯ ನಮಃ.
ॐ सूर्याय नमः 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 ॐ सूर्याय नमः